ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಣ್ಣದಕೊಪ್ಪ ವ್ಯಾಪ್ತಿಯ ಸದಾಪುರದಲ್ಲಿ ಗ್ರಾಮದಲ್ಲಿ ಲಾರ್ವಾ ಸಮೀಕ್ಷೆಯಲ್ಲಿ ಕಂಡುಬಂದ ಒಂದು ಸೊಳ್ಳೆಯ ಮಾದರಿ. ಇದು ಲಾರ್ವಾ ಸ್ಟೇಜು ಹಾಗೂ ಪ್ಯೂಪಾ ಸ್ಟೇಜ್ಗಳಲ್ಲಿ ಇದೆ. ಇದನ್ನು ದಿನಾಂಕ 10/7/2013 ಬೆಳಗ್ಗೆ 10 ಗಂಟೆಗೆ ಸಂಗ್ರಹಿಸಲಾಗಿತ್ತು. ಇದು ಈಗಾಗಲೇ 2 ತಾಸಿನ ನಂತರ ಪ್ಯೂಪಾ ಯುದ್ಧಗಳಲ್ಲೂ ಅವು ಸೊಳ್ಳೆಗಳಾಗಿ ಪರಿವರ್ತನೆಗೊಂಡವೆ. ಇಂತಹ ಮಾದರಿಗಳು, ಲಾರ್ವಾದ ಮಾದರಿಗಳು ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಪರಿಕರಗಳಲ್ಲಿ, ಅಂದರೆ ಒಳಾಂಗಣ ಮತ್ತು ಹೊರಾಂಗಣಗಳಲ್ಲಿ ಶುದ್ಧವಾದ ಕುಡಿಯುವ ನೀರಿನಲ್ಲಿ ಇವು ಕಂಡುಬರುತ್ತವೆ. ಈ ಪರಿಕರಗಳನ್ನು, ಇಂಥ ಲಾರ್ವಾ ಇದ್ದ ಪರಿಕರಗಳನ್ನು ವಾರದಲ್ಲಿ 2 ಬಾರಿ ತಿಕ್ಕಿ ತೊಳೆದು ಒಣಗಿಸಿ ಅಥವಾ ಸುಣ್ಣದೊಂದಿಗೆ ಹಚ್ಚಿ ಒಣಗಿಸಿ ಮುಚ್ಚಳದೊಂದಿಗೆ ಶೇಖರಿಸಲು ಎಲ್ಲರಲ್ಲಿ ಮನವಿ ಮಾಡಲಾಗಿದೆ. ಮತ್ತು ಇದು ಒಂದು ಕಡ್ಡಾಯ, ಒಂದು ವ್ಯಾಪ್ತಿಗೆ ಒಳಪಟ್ಟು ಯಾವುದೇ ಪರಿಕರ ಇರಲಿ, ಅಲ್ಲಿ ಇಂಥ ಲಾರ್ವಾಗಳು ಕಂಡುಬಂದರೆ ಅದನ್ನು ತೀವ್ರವಾಗಿ ಅದನ್ನು ನಿರ್ಮೂಲನೆ ಹಂತಕ್ಕೆ ಮಾಡಲು, ಅಂದರೆ ಇದನ್ನು ಚೆಲ್ಲಿ ವಾರದಲ್ಲಿ 2 ಬಾರಿ ತಿಕ್ಕಿ ತೊಳೆದು ಒಣಗಿಸಿ ಪುನಃ ಮುಚ್ಚಳದೊಂದಿಗೆ ಶೇಖರಿಸಲು ಈ ಪ್ರಕ್ರಿಯೆಯನ್ನು ವಾರದಲ್ಲಿ 2 ಸಾರಿ ಕಡ್ಡಾಯವಾಗಿ ಮಾಡಿ ಈ ಸೊಳ್ಳೆಗಳ ನಿಯಂತ್ರಣ, ಅಂದರೆ ಎಡಿಸಿ ಚಿಪ್ಪಿ ಸೊಳ್ಳೆ, ಇದನ್ನು ನಿರ್ಮೂಲನೆ ಮಾಡಬೇಕಾಗಿ ತಮ್ಮೆಲ್ಲ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಡೆಂಗ್ಯೂ ನಿಯಂತ್ರಣ ನಿಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುವುದರಿಂದ ಎಲ್ಲರೂ ಈ ಸೊಳ್ಳೆ ನಿಯಂತ್ರಣದ ಬಗ್ಗೆ, ಸೊಳ್ಳೆ ನಿಯಂತ್ರಣದಲ್ಲಿ ಹಾಗೂ ಲಾರ್ವಾ ಉತ್ಪಾದನೆ ಬಗ್ಗೆ ನಾವು ನಮ್ಮ ಪರಿಕರಗಳನ್ನು ಸ್ವಚ್ಛವಾಗಿಟ್ಟು ವಾರದಲ್ಲಿ ತಿಕ್ಕಿ ತೊಳೆದು ಮುಚ್ಚಳದೊಂದಿಗೆ ಸಂಗ್ರಹಿಸಲು ಇದನ್ನು ಕಡ್ಡಾಯವಾಗಿ ಮಾಡುವುದರಿಂದ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುವುದರಿಂದ ಎಲ್ಲರೂ ಈ ಡೆಂಗ್ಯೂ ನಿಯಂತ್ರಣದಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ. ಇದನ್ನು ವೀಕ್ಷಿಸಿದಂತಹ ಎಲ್ಲ ಫೇಸ್ಬುಕ್ ಗ್ರಾಹಕರು ತಮ್ಮ ತಮ್ಮ ಮನೆಗಳಲ್ಲಿ ಇದನ್ನು ಅನುಸರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ವಂದನೆಗಳೊಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಣ್ಣದಕೊಪ್ಪ.